ಬಾಲ್ಯ ಅಂದರೆ ಸಾಕು, ಅದೇನೋ ಗೊತ್ತಿಲ್ಲ, ಮುಖವೆಲ್ಲ ಕೆಂಪಾಗಿ ಮುಗುಳ್ನಗೆ ತುಂಬುತ್ತೆ. ಅಂದು ಬೇಸಿಗೆ ರಜೆ 2 ತಿಂಗಳು, ಏಪ್ರಿಲ್ ಮೇ. ಶಾಲೆಗೆ ಹೋಗುತ್ತಿದ್ದಾಗ ಎಕ್ಸಾಮ್ ಯಾವಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಮುಗಿಯುತ್ತೋ ಅನ್ನೋ ಕುತೂಹಲನೇ ಜಾಸ್ತಿ. ಯಾಕೆಂದರೆ ರಜೆ ಬಂದರೆ ಅಜ್ಜನ ಮನೆಗೆ ಹೋಗಬಹುದಲ್ಲ ಅಂತ. ಆವಾಗಲೂ ಟೀಚರ್ ಸುಮ್ಮನೆ ಇರ್ತಿರಲಿಲ್ಲ. ಹೋಮ್ವರ್ಕ್ ಅಂತ ಅಸೈನ್ಮೆಂಟ್ ಕೊಡ್ತಾಯಿದ್ರು, ಫ್ರೀಯಾಗಿರೋಕೆ ಬಿಡ್ತಾ ಇರಲಿಲ್ಲ. ಟೀಚರ್ಸ್ ಏನೋ ಹೋಮ್ವರ್ಕ್ ಕೊಡ್ತಿದ್ರು ಸರಿ, ಆದರೆ ಮನೇಲಿ ಸುಮ್ಮನೆ ಇರಬೇಕಲ್ಲ. ಅಲ್ರಾಮ್ ಥರ ಗಂಟೆಗೊಮ್ಮೊಮ್ಮೆ ಹೋಮ್ವರ್ಕ್ ಬರ್ದ್ಯಾ ಅಂತ ಕೇಳ್ತಾ ಇರ್ತಿದ್ರು. ಸಾಕಪ್ಪ ಸಾಕು ಈ ಅಸೈನ್ಮೆಂಟ್ ಸಹವಾಸ. 2 ತಿಂಗಳು ರಜೆ ಇದ್ದರೂ ಹೋಮ್ವರ್ಕ್ ಬರೆಯೋದು ಯಾವಾಗ ಹೇಳಿ? ಶಾಲಾ ಹಿಂದಿನ ದಿನ ಅಥವಾ ಶಾಲೆಯಲ್ಲಿ ಅಲ್ವಾ? ಇವರ ಟಾಪಿಕ್ ಏನಿರ್ತಿತ್ತು ಗೊತ್ತಾ? ಕ್ವಶನ್ ಪೇಪರ್ಗೆ ಆನ್ಸರ್ ಬರ್ಕೊಂಡು ಬನ್ನಿ ಅಂತಿದ್ರು. ಒಂದ್ಸಲ ಎಕ್ಸಾಮ್ ಆದರೆ ಮುಗೀತು. ಕ್ವಶನ್ ಪೇಪರ್ ಯಾರು, ನಾನು ಯಾರು ಅಂಥದ್ರಲ್ಲಿ ಮತ್ತದೇ ಕ್ವಶನ್ ಪೇಪರ್ಗೆ ಆನ್ಸರ್ ಬರೀರಿ ಅಂತಾರಲ್ಲ, ಸರಿನಾ ಇದು? ಎಕ್ಸಾಮಲ್ಲೇ ಆನ್ಸರ್ ಸಿಗಲ್ಲ, ಅಂಥದ್ರಲ್ಲಿ ಹೋಮ್ವರ್ಕಲ್ಲಿ ಸಿಗತ್ತಾ? ಶಾಲೆಗೆ ಹೋಗೋದು, ಯಾರು ಬರೆದಿರ್ತಾರೆ ನೋಡೋದು, ಆನ್ಸರ್ ಬರೆಯೋದು, ಮುಗೀತು, ಇಷ್ಟೇ. ಇದು ಶಾಲೆಗೆ ಮಾತ್ರ ಅನ್ವಯವಾಗಿರ್ತಿರಲಿಲ್ಲ, ಬದಲಿಗೆ ಕಾಲೇಜಿಗೂ ಅನ್ವಯವಾಗಿರ್ತಿತ್ತು. ನಿಮ್ಮ ಕತೆ ಏನು ನನಗೆ ಹೇಳ್ತೀರಾ ಅಲ್ವಾ? ಬಾಲ್ಯವೇ ಹಾಗೆ. ಸಣ್ಣ ಸಣ್ಣ ತುಣುಕುಗಳನ್ನು ಮೆಲುಕು ಹಾಕಿದಷ್ಟು ನೆನಪುಗಳ ಮಾಲೆಯಾಗಿ ಮನಸ್ಸಿನಲ್ಲಿ ಉಳಿಯುತ್ತದೆ.